ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಶೇಷವಾದ ಸಾಲುಗಳ ವಿವರಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತ ಇಲ್ಲಿ ನೋಡೋಣ. ಇಲ್ಲಿ ಒಂದು ಕಡೆ ಹೇಳ್ತಾರೆ, ಈ ಸರಳತೆ ಅನ್ನೋದು ಮಾತ್ರ ಮನುಷ್ಯನಿಗೆ ಒಂದು ಒಳ್ಳೆಯ ಗೌರವವನ್ನು ತಂದುಕೊಡುತ್ತೆ. ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದುಕೊಡುತ್ತೆ. ಯಾಕೆ ಅಂದರೆ ಸಂಪತ್ತಿಗೆ ಬೆಲೆಯನ್ನು ಕಟ್ಬೋದು, ಆದರೆ ಸರಳತೆಗೆ ಬೆಲೆಯನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಅನ್ನೋದು ಸಾಲುಗಳು. ಈ ಸಾಲುಗಳ ಅರ್ಥವನ್ನು ನೋಡೋಣ. ಈ ಸಾಲುಗಳು ಕೇಳೋದಕ್ಕೆ ಒಂಥರ ತುಂಬ ಚೆನ್ನಾಗಿದೆ. ಹಾಗಾದರೆ ಇದರ ಅರ್ಥ ಏನು ಅಂತ ಇಲ್ಲಿ ನೋಡೋಣ. ಈಗ ನೋಡಿ, ಎಷ್ಟೇ ಸಂಪತ್ತಿರಲಿ ಅದರಿಂದ ಮನುಷ್ಯನಿಗೆ ಗೌರವ ಅನ್ನೋದು ಸಿಗೋದಿಲ್ಲ. ಸರಳತೆಯಿಂದ ಮಾತ್ರ ಮನುಷ್ಯನಿಗೆ ಗೌರವ ಅನ್ನೋದು ಸಿಗುತ್ತೆ. ಇಲ್ಲಿ ಸಂಪತ್ತಿಗೆ ನಾವು ಬೆಲೆಯನ್ನು ಕಟ್ಬೋದು, ಆದರೆ ಸರಳತೆಗೆ ಬೆಲೆಯನ್ನು ಕಟ್ಟೋದಕ್ಕೆ ಆಗೋದಿಲ್ಲ. ಈಗ ಬೇಕಾದಷ್ಟು ಆಸ್ತಿ ಇದೆ, ಅಂತಸ್ತು ಇದೆ, ಶ್ರೀಮಂತಿಕೆ ಇದೆ, ಹಣವಂತಿಕೆ ಎಲ್ಲವೂ ಇದೆ, ಆದರೆ ಗೌರವ ಅನ್ನೋದು ಹಣದಿಂದ ಸಂಪತ್ತಿನಿಂದ ಬರೋದಿಲ್ಲ. ಒಬ್ಬ ಮನುಷ್ಯ ಎಷ್ಟು ಸರಳವಾಗಿರ್ತಾನೆ, ಆತ ಬೇರೆಯವ್ರ ಜೊತೆ ಹೇಗೆ ನಡ್ಕೋತಾನೆ, ಅವನ ಜೀವನ ಶೈಲಿ ಹೇಗಿದೆ, ಅವನು ಬದುಕೋ ರೀತಿ ಹೇಗಿದೆ, ಈ ಸೊಸೈಟಿಲಿ ಆತ ಹೇಗೆ ಬದುಕ್ತಾ ಇದ್ದಾನೆ, 4 ಜನರ ಮಧ್ಯೆ ಆತ ಹೇಗೆ ಬದುಕ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಆತನಿಗೆ ಗೌರವ ಅನ್ನೋದು ಸಿಗುತ್ತೆ. ಈಗ ನನ್ನ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ಹಣ ಇದೆ, ನನಗೆ ಗೌರವ ಕೊಡಿ ಅಂದರೆ ಕೊಡ್ತಾರ ಯಾರಾದರೂ? ಖಂಡಿತವಾಗ್ಲೂ ಕೊಡೋದಿಲ್ಲ. ಗೌರವ ಅನ್ನೋದು ಕೇಳಿ ಪಡ್ಕೊಳೋದಲ್ಲ, ಅದು ತಾನಾಗೆ ಬರಬೇಕು. ಅದು ಹೇಗೆ ಬರುತ್ತೆ? ನಾವು ನಡ್ಕೊಳ್ಳೋ ರೀತಿ, ಮಾತಾಡೋ ರೀತಿ, ಎಲ್ಲರ ಮಧ್ಯೆ ನಾವು ಹೇಗೆ ಬೆರೆತು ಇರ್ತೀವಿ ಅನ್ನೋದ್ರ ಮೂಲಕ ಆ ಗೌರವ ಅನ್ನೋದು ನಮಗೆ ಸಿಗುತ್ತೆ. ಅದನ್ನು ನಾವು ಕೇಳಿ ಪಡ್ಕೊಳೋದಕ್ಕಾಗೋದಿಲ್ಲ. ಹಣವನ್ನು ಕೊಟ್ಟು ಯಾವ್ದಾದ್ರು ವಸ್ತುಗಳನ್ನು ಕೊಂಡ್ಕೋಬೋದು, ಅಷ್ಟು ಬಿಟ್ಟರೆ ಹಣವನ್ನು ಕೊಟ್ಟು ಗೌರವವನ್ನು ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ನಿಮ್ಮನ್ನು ಗೌರವಿಸಬೇಕು ಅಂದರೆ ಮೊದಲು ನೀವು ಸರಳತೆಯಿಂದ ಇರೋದನ್ನು ಕಲಿಬೇಕು. ಈಗ ನಾವು ಯಾವ್ದಾದ್ರು ಒಂದು ವಸ್ತುವಿಗೆ ಬೆಲೆಯನ್ನು ಕಟ್ಬೋದು ಅಲ್ವಾ? ಒಂದು ಕಾರ್ ಇರ್ಬೋದು, ಮನೆ ಇರ್ಬೋದು, ಏನದು ಬೇರೆ ಯಾವುದೇ ಆದರೂ ಆಗಿರ್ಬೋದು, ಒಂದು ವಸ್ತುವಿಗೆ ನಾವು ಇಷ್ಟಿಷ್ಟು ಅಂತೇಳಿ ಬೆಲೆಯನ್ನು ಕಟ್ಬೋದು. ಆದರೆ ಒಳ್ಳೆತನಕ್ಕೆ, ಒಳ್ಳೆಯ ಗುಣಕ್ಕೆ, ಸರಳತೆಗೆ ಬೆಲೆಯನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕೆ ಜೀವನದಲ್ಲಿ ಬೆಲೆ ಕಟ್ಟೋಕ್ಕಾಗದೇ ಇರೋ ಆಸ್ತಿ ಅಂದರೆ ಅದರಲ್ಲಿ ಸರಳತೆ ಕೂಡ ಒಂದು. ಬೆಲೆ ಕಟ್ಟೋಕ್ಕಾಗದೇ ಇರೋಂಥ ಆಸ್ತಿಗಳು ಸಾಕಷ್ಟಿದ್ದಾವೆ. ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ, ಸಂಬಂಧಗಳಿದ್ದಾವೆ. ಇದೆಲ್ಲದ್ರ ಜೊತೆಗೆ ಸರಳತೆ ಕೂಡ ಒಂದು. ನಾವು ಎಷ್ಟು ಸರಳವಾಗಿ ಇರ್ತೀವೋ ನಾವು ಅಷ್ಟು ಚೆನ್ನಾಗಿರ್ತೀವಿ. ನಾವು ಆಡಂಬರದ ಜೀವನವನ್ನು ನಡೆಸೋಕೋದ್ರೆ ಅದರಿಂದ ನಾವೇ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಕೆಲವೊಂದು ಸಲ ಇವತ್ತಿನ ಸೊಸೈಟಿಲಿ ನಾವು ಹೇಗಿರ್ಬೇಕಪ್ಪ ಅಂದರೆ ನಮ್ಮ ಹತ್ರ ಎಲ್ಲನೂ ಇರುತ್ತೆ, ಆದರೂ ಕೂಡ ಏನು ಇಲ್ಲ ಅನ್ನೋ ರೀತಿಲಿ ಬದುಕಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನು ಕೇಳಿರೋ ಪ್ರಕಾರ, ನಾನು ಎಷ್ಟೋ ಕಡೆ ಪುಸ್ತಕಗಳಲ್ಲಿ ಓದಿರೋ ಪ್ರಕಾರ ಸುಧಾಮೂರ್ತಿಯವರು ಕೂಡ ಬೆಸ್ಟ್ ಎಕ್ಸಾಂಪಲ್ಲು. ಅವ್ರ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ಶ್ರೀಮಂತಿಕೆ ಇದೆ, ಆದರೆ ಅವರು ಎಷ್ಟು ಸರಳವಾಗಿರ್ತಾರೆ ಅಲ್ವಾ? ಎಷ್ಟೋ ಜನರಿಗೆ ಅವರು ರೋಲ್ ಮಾಡೆಲ್ ಕೂಡ ಆಗಿದ್ದಾರೆ ಅಲ್ವಾ? ಅದಕ್ಕೆ ನಾವು ಜೀವನದಲ್ಲಿ ಏನು ಸಂಪಾದನೆ ಮಾಡ್ತೀವೋ ಇಲ್ವೋ ಗೊತ್ತಿರೋ ಸರಳತೆ ಅನ್ನೋದೊಂದು ಇದ್ದರೆ ನಮ್ಗೆ ಎಲ್ಲವನ್ನು ಪಡ್ಕೋಣ ಅಂತ ಅವಕಾಶಗಳು ನಮಗೆ ಸಿಗುತ್ತೆ. ನಾವೆಷ್ಟು ಸರಳವಾಗಿ ಜೀವನ ನಡೆಸ್ತೀವೋ ಅಷ್ಟು ಸುಖವಾಗಿ, ನೆಮ್ಮದಿಯಾಗಿ, ಶಾಂತಿಯಿಂದ ಇರ್ಬೋದು. ನಾವು ಅದು ಬೇಕು, ಇದು ಬೇಕು ಅಂತೇಳಿ ನಾವು ಆಸೆ ಪಟ್ಟರೆ, ಈಗ ಬೇಕು ಅಂತ ಬಯಸಿದ ತಕ್ಷಣ ಯಾವುದು ಸಿಗೋದಿಲ್ಲ ಅಲ್ವಾ? ಈಗ ಎಕ್ಸಾಂಪಲ್, ನಾನೇನೋ ಒಂದು ಕಾರ್ ತೊಗೋಬೇಕು ಅಂತ ಆಸೆ ಪಟ್ಟೆ. ಕಾರ್ ಬೇಕು ಅಂದರೆ ಹಣ ಬೇಕಲ್ವಾ? ಹಣ ಬೇಕು ಅಂದರೆ ನಾನು ದುಡಿಬೇಕು. ಬರೀ ಸುಮ್ಮನೆ ದುಡಿದ್ರೆ ಸಾಕಾಗಲ್ಲ, ಶ್ರಮ ಪಡಬೇಕು, ಕಷ್ಟವನ್ನು ಪಡಬೇಕು, ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಬೇಕು. ಆಗ ಹಣ ಕೊಟ್ಟರೆ ಮಾತ್ರ ಆ ಕಾರು ನನಗೆ ಸಿಗುತ್ತೆ. ಅದೇ ನಾನು ನನಗೇನು ಕಾರ್ ಬೇಡ, ನಾನು ಇರೋದ್ರಲ್ಲೇ ಸಾಕು, ಆರಾಮಾಗಿರ್ತೀನಿ ಅಂತೇಳಿ ಸರಳವಾಗಿ ಜೀವನವನ್ನು ನಡೆಸೋಕೋದ್ರೆ ಆವಾಗ ಯಾವುದೇ ಕಷ್ಟಪಡೋ ಅವಶ್ಯಕತೆ ಇರಲ್ಲ, ನೆಮ್ಮದಿಯಾಗಿರ್ಬೋದು ಅಲ್ವಾ? ಅದಕ್ಕೆ ಸಂಪತ್ತು ಮುಖ್ಯ ಅಲ್ಲ, ಮನುಷ್ಯನಿಗೆ ಸರಳತೆ ಅನ್ನೋದು ಮುಖ್ಯ. ಸಂಪತ್ತು ಗೌರವವನ್ನು ತಂದುಕೊಡೋದಿಲ್ಲ, ಸರಳತೆ ಮಾತ್ರ ಮನುಷ್ಯನಿಗೆ ಗೌರವವನ್ನು ತಂದುಕೊಡುತ್ತೆ ಅಂತೇಳಿ ಇಲ್ಲಿ
ಹೇಳ್ತಾರೆ. ಅದಕ್ಕೆ ನೀವು ಏನೇ ಸಂಪಾದನೆ ಮಾಡಿ ಬಿಡಿ, ನೀವು ಸರಳವಾಗಿರೋದಕ್ಕೆ ಪ್ರಯತ್ನ ಪಡಿ. ನೀವು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿರೋ ಥರ ನಡ್ಕೊಳ್ಳಿ. ನೀವೆಷ್ಟು ಸರಳತೆಯಿಂದ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಅಲ್ವಾ. ಇದರಿಂದ ಬೇರೆಯವ್ರಿಗೆ ನಷ್ಟ ಆಗುತ್ತೋ ಕಷ್ಟ ಆಗುತ್ತೋ ಗೊತ್ತಿಲ್ಲ, ಬಟ್ ನಿಮಗಂತೂ ತುಂಬ ಉಪಯೋಗ ಆಗುತ್ತೆ. ಇದರಿಂದ ನೀವು ನಿಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿರೋದಕ್ಕೆ ಸರಳತೆ ಕೂಡ ಒಂದು ಕಾರಣ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಹೇಳಬೇಕು ಅಂತಂದರೆ, ಈ ಸಂಪತ್ತಿಂದ ಮನುಷ್ಯನಿಗೆ ಗೌರವ ಅನ್ನೋದು ಸಿಗೋದಿಲ್ಲ. ಆತನಿಗೇನಾದರೂ ರೆಸ್ಪೆಕ್ಟ್, ಗೌರವ ಅನ್ನೋದು ಸಿಗುತ್ತೆ ಅಂದರೆ ಅದು ಆತನ ನಡವಳಿಕೆ ಮತ್ತು ಸರಳತೆಯಿಂದ ಮಾತ್ರ. ಎಷ್ಟು ಸಾಧ್ಯನೋ ಅಷ್ಟು ನೀವು ಕೂಡ ಸರಳ ಜೀವನವನ್ನು ನಡೆಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಹೀಗೆ ಇದೇ ಥರದ ವಿಶೇಷವಾದ ಸಾಲುಗಳ ಜೊತೆ ಮತ್ತಷ್ಟು ವಿಡಿಯೋಗಳನ್ನು ನಾನು ಮಾಡ್ತೀನಿ. ಅದಕ್ಕೆ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ನನಗೆ ಬೇಕು. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈಗ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.